ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ನಮ್ಮ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಹೇಗೆ ನಾವು ಸರಳವಾಗಿರುವಂಥ ರೆಮಿಡೀಸ್ನ ಮಾಡ್ಕೊಳ್ಬೇಕು ಪ್ರತಿಯೊಂದು ಕೂಡ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ನಮ್ಮ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಈ ಒಂದು ಕಾರ್ತಿಕ ಮಾಸ ಅಂತಂದರೆ ಒಂದು ರೀತಿ ವಿಶೇಷ ಅಂತ ಹೇಳ್ಬೋದು. ಬಟ್ ಇನ್ನೇನು ಮುಗಿತಾ ಬರ್ತಾ ಇದೆ, ನಾಳೆ ಕೊನೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಜೀವನದಲ್ಲಿ ಅಭಿವೃದ್ಧಿ ಏಳಿಗೆಯನ್ನು ಕಾಣಬೇಕು ಅಂತ ಸದಾ ಬಯಸ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಸಿಕ್ಕಿರುತ್ತೆ, ಇನ್ನು ಕೆಲವ್ರಿಗೆ ಸಿಕ್ಕಿರೋದಿಲ್ಲ. ಈ ದಿನವನ್ನು ನಾವೇನಾದರೂ ಬಳಸ್ಕೊಳ್ಳೋದ್ರಿಂದ, ಈ ಒಂದು ಕೊನೆಯ ಕಾರ್ತಿಕ ಸೋಮವಾರ ಆಗಿರ್ಬೋದು, ದೀಪಗಳು ಹಚ್ಚೋದ್ರಿಂದ ಆಗಿರ್ಬೋದು, ಯಾವ ರೀತಿ ನಾವು ಇದರ ಒಂದು ಆಚರಣೆ ಮಾಡೋದ್ರಿಂದ ನಮ್ಮ ಒಂದು ಏಳಿಗೆ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಅಂದರೆ ವಿಶೇಷತೆ ಒಳಗಡೆ ವಿಶೇಷತೆ ಇದು. ಧಾತ್ರಿ ದೇವಿ ನಮಸ್ತುಭ್ಯಂ. ಧಾತ್ರಿ ದೇವಿ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿಯ ಗಿಡ, ಅದು ಮರ ಕೂಡ ಆಗುತ್ತೆ. ಯಾರ ಮನೆಯ ಬಳಿ ಈ ಬೆಟ್ಟದ ನೆಲ್ಲಿಕಾಯಿ ಗಿಡ ಇದೆಯೋ ಅವರಷ್ಟು ಭಾಗ್ಯವಂತರು ಈ ಭೂಮಿ ಮೇಲೆ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ. ಗುರುಗಳೇ, ನಮ್ಮ ಮನೆ ಹತ್ರ ಇದೆ, ಆದರೂ ನಮಗೆ ಹಣ ಇಲ್ಲ ಅಂದರೆ ಆರೋಗ್ಯ ಇದೆಯಲ್ಲ, ಎಲ್ಲ ಕೊಡ್ತಾನೆ ರೀ ನಿಮಗೆ, ಯಾವುದು ಒಂದು ಕಡಿಮೆ ಮಾಡ್ತಾನೆ, ಒಂದು ಕೊಟ್ಬಿಟ್ಟು ಎಲ್ಲ ಕಿತ್ಕೊಂಡು ಏನು ಮಾಡ್ತೀರಿ? ನಿಮ್ಗೆ ಹಣ ಕೊಡ್ತಾನೆ, ತಿನ್ನಕ್ಕೆ ಬಾಯಿ ಕೊಡಲ್ಲ, ನೋಡೋಕ್ಕೆ ಕಣ್ಣು ಕೊಡಲ್ಲ, ನಡೆಯೋಕ್ಕೆ ಕಾಲು ಕೊಡಲ್ಲ, ಕೇಳಕ್ಕೆ ಕಿವಿ ಕೊಡಲ್ಲ. ನಿಮ್ಮದು ಒಂದು ಜನ್ಮನ, ನಿಮ್ಮದು ಒಂದು ಬದುಕ ಅಂತ ಯಾರು ಬೈತಾರಲ್ಲ, ಹೌದು. ಏನಕ್ಕೆ ಬೇಕು? ನೀವು ಭಾಗ್ಯವಂತರು, ಪುಣ್ಯವಂತರು, ಅದೃಷ್ಟವಂತರು ಇನ್ನೂ ಏನಾದರೂ ಹಾಕ್ಕೊಳ್ಳಿ. ಇಷ್ಟೆಲ್ಲವೂ ಯಾರ ಮನೆಯ ಬಳಿ ಈ ಗಿಡ ಇದೆಯೋ ಅದು ಮರವಾಗಿ ಹೆಮ್ಮರವಾಗಿ ಬೆಳೆದಿದ್ದರೆ ನಿಮ್ಮಷ್ಟು ಅದೃಷ್ಟಶಾಲಿಗಳು ಯಾರೂ ಇಲ್ಲ. ಈ ತಂದೆಯಲ್ಲಿ ತಂದೆಯ ತನ ಇರುತ್ತೆ, ಗುರುವಿನಲ್ಲಿ ಉನ್ನತಿಯ ಶಕ್ತಿ ಇರುತ್ತೆ, ಅಭಿವೃದ್ಧಿಯ ಶಕ್ತಿ ಇರುತ್ತೆ. ಅಭಿವೃದ್ಧಿ ಮಾಡಿಕೊಡೋ ಶಕ್ತಿ ಎಲ್ಲಿರುತ್ತೆ ಅಂದರೆ ಗುರುಗಳ ಬಳಿ ಇರುತ್ತೆ. ಅದೇ ದೇವರಲ್ಲಿ ಅನುಗ್ರಹ ಮಾಡೋ ಶಕ್ತಿ ಇರುತ್ತೆ, ಅದೇ ದೇವರಲ್ಲಿ ಅನುಗ್ರಹ ಮಾಡೋ ಶಕ್ತಿ ಇರುತ್ತೆ. ಈ ಮರ ಇದೆಯಲ್ಲ, ಈಗ ನಾನು ಹೇಳಿದ್ನಲ್ಲ ಧಾತ್ರಿ ಅಂತೇಳಿ, ಆ ಧಾತ್ರಿ ಗಿಡ, ಧಾತ್ರಿ ಮರ ಬೆಟ್ಟದ ನೆಲ್ಲಿಕಾಯಿ ಗಿಡನೇ, ಇದನ್ನು ಧಾತ್ರಿ ಅಂತಾರೆ. ಇಂತಹ ಧಾತ್ರಿ ಗಿಡದಲ್ಲಿ ಪರದೇವತಾ ಸ್ವರೂಪಳು ಇರ್ತಾಳೆ. ನಿಮ್ಮ ಮನೆ ಮುಂದುಗಡೆ ನೀವು ಪ್ರತ್ಯಕ್ಷ ದುರ್ಗಾದೇವಿಯನ್ನೇ ನೋಡಿದ ಹಾಗೆ, ಪ್ರತ್ಯಕ್ಷ ಮಹಾಲಕ್ಷ್ಮಿಯನ್ನು ಕಂಡಾಗೆ ಬರೆದಿಟ್ಕೊಳ್ಳಿ ಪ್ರೀತಿ ಬಂದು. ನಿಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯ ಕೆಳಗಡೆ ವಜ್ರ ಇಟ್ಟಿರ್ತಾರೆ, ನಮಗೆ ಗೊತ್ತಿರಲ್ಲ. ನೀವೆಲ್ಲೆಲ್ಲೋ ತಿಳ್ಕೊಳ್ತಿರ್ತೀರಿ, ಏನೇನೋ ಮಾಡ್ತಿರ್ತೀರಿ. ಅದು ಬೇಡವೇ ಬೇಡ. ನಿಮ್ಮ ಮನೆಯಲ್ಲಿ ಬೆಲೆ ಕಟ್ಟಲಾಗದ ವಜ್ರ, ಅದು ಎಷ್ಟು ಮಾರ್ಕೊಂಡ್ರೂ ನಿಮಗೆ ಸವಿಯಲ್ಲ. ಅಷ್ಟು ದುಡ್ಡು ಬರ್ತಾ ಇರುತ್ತೆ, ಅಷ್ಟು ದುಡ್ಡು ಬರ್ತಾ ಇರುತ್ತೆ. ನೀವು ದುಡ್ಡು ಅಂದರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತಿದ್ದು, ಬರೀ ನೋಟ್ ಮಾತ್ರ ಅಲ್ಲ. ನನ್ನ ಏನು ಮಾತುಗಳಿರ್ತಾವೆ ಅವೆಲ್ಲ ನಿಮಗೆ ಹೀಗೆ ಇರ್ತವೆ, ಒಂದಕ್ಕೆ ಇರಲ್ಲ. ಅದಕ್ಕಾಗಿ ಆ ಬೆಟ್ಟದ ನೆಲ್ಲಿಕಾಯಿ ಗಿಡ ಇಲ್ಲ ಗುರುಗಳು ನಮ್ಮ ಮನೆ ಹತ್ರ, ತೊಂದರೆ ಇಲ್ಲ. ಇವತ್ತು ಅದಕ್ಕಾಗಿಯೇ ನಡೀರಿ, ಎಲ್ಲಿ ಇದೆಯೋ ಹುಡುಕೊಂಡು ಅಲ್ಲಿಗೆ ಹೋಗಿ ಪೂಜೆ ಮಾಡಿ. ಈ ಕಾರ್ತೀಕ ಮಾಸದಲ್ಲಿ ಏನಾದರೂ ನೀವು ಆ ಬೆಟ್ಟದ ನೆಲ್ಲಿಕಾಯಿ ಗಿಡದ ಬಳಿ ಕುಳಿತುಕೊಂಡು ಸ್ವಲ್ಪ ಅಲ್ಲಿ ಸಾರಿಸಿ, ಸಗಣಿಯಿಂದ ರಂಗೋಲಿ ಇಟ್ಟು 2 ದೀಪಗಳನ್ನು ಇಡ್ತೀನಿ. ಇಲ್ಲ ಗುರುಗಳು, ಇನ್ನೂ ಒಂದಷ್ಟು ಇಡ್ತೀನಿ, ಖಚಿತವಾಗಿಡಿ. 16 ದೀಪ ಇಡ್ತೀನಿ, ಆನಂದವಾಗಿಡಿ. ದೀಪದಾನವನ್ನು ಮಾಡ್ಕೊಳ್ಳಿ. ನಾನು ಶ್ಲೋಕ ಹೇಳ್ತೀನಿ, ಆ ಶ್ಲೋಕಗಳನ್ನು ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ತಾ ಆ ಧಾತ್ರಿ ದೇವಿ ಸಂತೋಷ ಆಗಿಬಿಡ್ತಾಳಂತೆ. ಈ ಅಮ್ಮ ಅನ್ನುವವಳು ಮಗಳು ತವರು ಮನೆಗೆ ಬಂದು 1 ವರ್ಷ ಆಗಿದ್ದರೆ 2 ವರ್ಷ, ಒಂದು ದಿನ ಬಿಟ್ಟಿರಲ್ಲ, ಅಷ್ಟು ಮುದ್ದು ಮಾಡ್ತಿದ್ದ ತಾಯಿಯಿಂದ. ಇನ್ನು ಮದುವೆ ಹಾಗೆ ಗಂಡನ ಮನೆಗೆ ಹೋದಾಗ ಅಳ್ತಾಳೆ ತಾಯಿ, ಅಷ್ಟು ಪ್ರೀತಿ ಇರಬೇಕು. ಇನ್ನು ಕೆಲವು ತಾಯಿಂದಿರಿದ್ದಾರೆ, ಆ ಮಗಳ ಕಂಡ್ರೂ ಆಗಲ್ಲ, ಆ ಮಗಳಿಗೆ ತಾಯಿನ ಕಂಡ್ರೂ ಆಗಲ್ಲ, ಅದು ಬೇರೆ. ತುಂಬ ಮಮತೆ, ತುಂಬ ಪ್ರೀತಿ. ಹೇಗೆ ಅಂತಂದರೆ ನೀವು ಅದನ್ನು, ನಾನು ಹೀಗೆ ಈ ಪದಾನೇ ಬಳಸಬೇಕಾಗುತ್ತೆ, ತಾಯಿ ಪ್ರೀತಿ ಅಂತಲೇ ಬಳಸಬೇಕಾಗತ್ತೆ. ಅಂತಹ ತಾಯಿ ಪ್ರೀತಿ, ತಾಯಿ
ಆ ಸ್ಥಾನದಲ್ಲಿ ಅಣ್ಣ, ತಮ್ಮ, ಅಕ್ಕ, ಅಪ್ಪ, ಗುರುಗಳು ಯಾರಿದ್ದಾರೆ ಅವರು ಕೂಡ ತಾಯಿನೇ. ಅವರು ನೋಡಿದ್ರೆ ಸಾಕು ನಿಮ್ಮ ಕಷ್ಟಗಳು ಕರಗೋಗ್ತವೆ. ಅವರು ಒಮ್ಮೆ ದಯಪಾಲಿಸಿದ್ರೆ ಸಾಕು ನಿಮ್ಮ ಕಷ್ಟಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವರು ನಿಮ್ಮ ಬಳಿ ಸಿಕ್ಕಿದ್ರೆ ಹೇಗೋ ಅದರ 10 ಪಟ್ಟು ಅದರ 10 ಟೈಮ್ ಮಾಡ್ಕೊಳ್ಳಿ. ಹೀಗೆ ಧಾತ್ರಿ ದೇವಿಯನ್ನು ನೀವೇನಾದರೂ ಕಾರ್ತೀಕ ಮಾಸದಲ್ಲಿ ಖುಷಿಯಿಂದ ಪೂಜಿಸಿದರೆ, ಇನ್ನು ಆ 5 ಕಾಯಿಗಳನ್ನು ತೆಗೆದುಕೊಂಡು ಮರದಿಂದ, ಇನ್ನು ನೀವು ನಾನು ಹೇಗೆ ಹೇಳಬೇಕು ಅಂತಂದರೆ, ಹೊರಗಡೆ ಇಲ್ಲ ಅನ್ನೋ ಯಾರಾದರೂ ತೆಗೆದಿದ್ದರೆ ಅದನ್ನು ಹಣ ಕೊಟ್ಟು ತಗೊಂಡು ಬನ್ನಿ, ಇದು 100ರಷ್ಟು ಫಲ ಸಿಗುತ್ತೆ. ಇನ್ನು ವಿಧಿ ಇಲ್ಲ ಗುರುಗಳು ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ಅಂತಂದರೆ ಆ ಮರದಿಂದನೇ ತೆಗೆದುಕೊಂಡು ಮಾಡಿ ಒಂದಷ್ಟು ಕಡಿಮೆ ಬರಬಹುದು. 5 ತೆಗೆದುಬಿಟ್ಟು ಮೇಲ್ಭಾಗದಲ್ಲಿ ಅದನ್ನು ಮೇಲ್ಭಾಗದ ಚಾವಣಿ ತೆಗೆದಿದ್ದಕ್ಕೆ, ಯಾವುದಕ್ಕೆ, ಆ ಕಾಯಿಗೆ ಒಂದು ಸಣ್ಣದ ತಟ್ಟೆಯಲ್ಲಿ, ಅಡಿಕೆ ತಟ್ಟೆಯಲ್ಲಿ ಸಕ್ಕರೆ ಹಾಕಿ ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ 4 ಹೂಬತ್ತಿಗಳು, ತುಪ್ಪದ ಬತ್ತಿಗಳು ಮಧ್ಯದಲ್ಲೊಂದು, ಈ ರೀತಿಯಾಗಿ 5 ದೀಪಗಳನ್ನು ಆ ಮರಕ್ಕೆ ಬೆಳಗುವಂಥದ್ದು. ಅಲ್ಲೇ ಇದ್ದು ನನಗೆ ಸೌಮಂಗಲ್ಯ ಪ್ರಾಪ್ತಿಯಾಗಬೇಕು, ನನಗೆ ಸುಖ ಸೌಖ್ಯ ಪ್ರಾಪ್ತಿಯಾಗಬೇಕು, ನನಗೆ ಪುತ್ರ ಪ್ರಾಪ್ತಿಯಾಗಬೇಕು, ನನಗೆ ಭವ್ಯ ಬಂಗಲೆ ಪ್ರಾಪ್ತಿಯಾಗಬೇಕು, ನನಗೆ ಬಹು KG ಗಟ್ಟಲೆ ಬಂಗಾರ ಪ್ರಾಪ್ತಿಯಾಗಬೇಕು, ಏನು ಕೇಳಿಕೊಳ್ತೀರೋ ನಾನೀಗ ಆ ಶ್ಲೋಕದಲ್ಲಿ ಅದೇ ಅರ್ಥ ಇರೋದೇ, ಅದೇ ಅರ್ಥ. ಏನೇನಿರುತ್ತೆ ನೋಡಿ, ನನಗೆ ಪುತ್ರ ಕೊಡು, ಪುತ್ರ ಕೊಟ್ಟಿದ್ದರೆ ಪೌತ್ರ ಕೊಡು, ಅಂದರೆ ಮಕ್ಕಳು, ಮೊಮ್ಮಕ್ಕಳು ಮತ್ತು ನನ್ನ ಕುಟುಂಬದಲ್ಲಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿ ಬಂಧುಗಳೇ, ಎಂಥ ಮೆಸೇಜು ಅಂದರೆ, ನಿಮ್ಮ ಕುಟುಂಬದಲ್ಲಿ ಸಂತಾನ ರಹಿತ ಅನ್ನೋ ಶಬ್ದವೇ ಇರಲ್ಲ. ನಿಮ್ಮ ಮತ್ತು 3ನೇ ತಲೆಮಾರು, 4ನೇ ತಲೆಮಾರು, 5ನೇ ತಲೆಮಾರು, ನೀವೊಬ್ಬರು ಕರೆಕ್ಟಾಗಿ ಈ ಕಾರ್ತೀಕ ಮಾಸದಲ್ಲಿ ಏನಾದರೂ ಈ ಪೂಜೆ ಮಾಡಿದ್ದರೆ ನಿಮ್ಮ ಮುಂದಿನ ಯಾವುದೇ ತಲೆಮಾರುಗಳಲ್ಲೂ ಕೂಡ ಒಂದು ಮಿರಾಕಲ್, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಅವ್ರಿಗೆ ಯಾರು ಕೂಡ ಈ ಸ್ಪರ್ಮ್ ನಿಲ್ಲಿದ್ದರೂ ಕೂಡ ಒಂದು ಮಿರಾಕಲ್ ನಡೆದೋಗುತ್ತೆ, ಮಕ್ಕಳಾಗ್ತವೆ ರೀ ಇದೊಂದು ಪೂಜೆಯನ್ನು ಮಾಡಿದರೆ. ಅಂದರೆ ನಿಸ್ಸಂತಾನ ಇಲ್ಲವೇ ಇಲ್ಲ, ಸತ್ಸಂತಾನವೇ ದಯಪಾಲಿಸ್ತಾನೆ. ದಟ್ಟ ದಾರಿದ್ರ್ಯವನ್ನು ನಿಮ್ಮ ಕಾಂಪೌಂಡ್ ಒಳಗೂ ಬರೆಸಲ್ಲ, ಅಂಥ ಶಕ್ತಿ ಇರುತ್ತೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ಈ ಋಷಿಪುಂಗವರು ಅದನ್ನು ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ ನಮಗೆ ಮೆಸೇಜ್ ಕೊಡೋ ಅಂತ. ಹಾಗಂತೇಳಿ ನೀವೇನೋ ಕೊಟ್ಟರೆ ಈ ಪದವಿಗಳು ಅಥವಾ ಪ್ರಮೋಷನ್ನು, ನೀವು ಕೊಡೋ ಸರ್ಟಿಫಿಕೇಟ್ಗಳು ಅವೇನು ಬೇಕಾಗಿಲ್ಲ ಅವರಿಗೆ. ಯಾವ ಪದವಿಗಳ ಆಕಾಂಕ್ಷೆ ಇಲ್ಲದೆ ಇದನ್ನು ದಯಪಾಲಿಸಿರ್ತಾರೆ ನಿಮಗೆ. ಇದನ್ನು ಇಟ್ಟುಕೊಂಡು ನೀವು ಬೆಳಿತೀರಲ್ಲ, ಅದು ಅವ್ರು ಖುಷಿ ಪಡುವಂಥದ್ದು. ಈ ಮಗ ದೊಡ್ಡ ಮಟ್ಟದ ಪದವಿಗಳನ್ನು ತೆಗೆದುಕೊಂಡಾಗ ಅಮ್ಮನಿಗೆ ಆಗುತ್ತಲ್ಲ ಖುಷಿ, ನನ್ನ ಮಗ ಒಳ್ಳೆ ಹೆಸರು ಮಾಡ್ದ, ಕೀರ್ತಿ ತಂದು ಕೊಟ್ಟ ಅಂತೇಳಿ. ಹಾಗೆ ಆ ಭಗವಂತ ಕುಣಿದಾಡ್ತಾನಂತೆ. ಋಷಿಪುಂಗವರು ಇದನ್ನೆಲ್ಲ ಕೊಟ್ಟು ನಮಗೆ ಸನಾತನ ಧರ್ಮದಲ್ಲಿ ಕೊಟ್ಟು ಹೋಗಿದ್ದಾರೆ. ಮರ, ಗಿಡ, ಪಕ್ಷಿ, ಪ್ರಾಣಿ, ಮಣ್ಣು ಎಲ್ಲವನ್ನು ಕೂಡ ಪೂಜ್ಯನೀಯ ಭಾವದಿಂದ ಕಾಣೋದು. ಅದರಲ್ಲೂ ಇಂತಹ ಮಾಸಗಳು ಅಂತ ಬಂದಾಗ ಇನ್ನಷ್ಟು ಜಾಗ್ರತೆ ತೆಗೆದುಕೊಳ್ಳೋದು. ಸಾಧ್ಯವಾದರೆ ನೀವು ಈ ಕಾರ್ತಿಕ ಮಾಸದಲ್ಲೇ ಒಂದು ಗಿಡವನ್ನು ತಂದುಕೊಳ್ಳೋ ಪ್ರಯತ್ನ ಮಾಡಿ. ಯಾರ ಮನೆಯ ಬಳಿ ಇಲ್ಲವೋ ಅವರೊಂದು ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ತಂದು ಇಟ್ಕೊಳ್ಳಿ. ಬಹುಶಃ ಅಕ್ಷಯ ಪಾತ್ರೆ ಇಲ್ಲ, ಅದಕ್ಕಿಂತಲೂ ಬೇರೆ ಏನಾರು ಇದ್ದರೆ ದೊಡ್ಡದು 10 ಅಕ್ಷಯ 10 ಟೈಮ್ ಮಾಡ್ಕೊಳ್ಳಿ. ಅದು ಇದ್ದಂಗೆ ನಿಮ್ಮ ಬಳಿ ಆ ಅಮ್ಮನ ಅನುಗ್ರಹ ಇರುತ್ತೆ. ಸಾಕ್ಷಾತ್ ತ್ರಿರೂಪಗಳು ಅಲ್ಲಿರ್ತವೆ. ಅಂತಹ ತ್ರಿರೂಪಗಳು, ಅದು ಮಹಾ ಆ್ಯಡ್ ಮಾಡ್ಕೊಳ್ಳಿದ್ರೆ ಅಲ್ಲಿ ಮಹಾ ಅಂದರೆ ಬಹಳ ಶಕ್ತಿ ಇದೆ. ಮಹಾ ಸರಸ್ವತಿ, ಮಹಾದುರ್ಗಾ, ಮಹಾಲಕ್ಷ್ಮಿ, ಈ 3 ರೂಪಗಳು ಅಲ್ಲಿರ್ತವೆ ರೀ. ಅಷ್ಟೊಂದು ಅದ್ಭುತ ಈ ಧಾತ್ರಿವನ. ಧಾತ್ರಿ ಬಹಳ, ನಾನು ಏಕಾದಶಿ ಅಂತಿದ್ದರೆ ಒಂದು ಸಲ ಆ ಮರ ಎಲ್ಲೋ ಬರ್ತಿರ್ಬೇಕಾದ್ರೆ ಇತ್ತು ಅಂತ ನಂಬಿಕೆ, ಅಲ್ಲಿ ನೋಡಿದ ನೆನಪದು, ನಂಬಿಕೆ ಎಲ್ಲ ನೆನಪದು ಸಿಗಲಿಲ್ಲ. ಬಹುಶಃ ಅದನ್ನು ಹುಡ್ಕೊಂಡು ಹೋಗಿ ಎಲ್ಲಿ ತನಕ ಅಂತಂದರೆ ಆ ಗಿಡ ಸಿಗಲಿಲ್ಲ, ಅದು ಸಿಕ್ಕೋ ತನಕ ನಾನು ಬಿಟ್ಟಿಲ್ಲ, ಹುಡುಕ್ತಾ ಇದ್ರಿ. ಅವತ್ತು ತುಂಬ ಇಂಪಾರ್ಟೆಂಟ್ ಇತ್ತು, ಅದನ್ನು ಪಕ್ಕಕ್ಕೆ ಸರಿಸ್ದೆ. ಅತ್ಲಾಗೆ ನಡಿಲೇಬೇಕು, ಯಾರೋ ಬಂದು ಕಾಯ್ತಿದ್ರು, ನಾನೇನು ಮಾಡೋಕ್ಕಾಗಲ್ಲ. ಆ ಮರಕ್ಕೆ ನಾನಿಲ್ಲಿ ಏನಾದರೂ ಅವ್ರು ಕಾಯ್ತಿರೋರ್ಗೊಂದು ಪ್ರತಿಫಲ ಸಿಗಬೇಕು ಅಂತಂದರೆ 100ಕ್ಕೆ ನಾನು ಹಾಕಿರೋ ಈ ಅಪ್ಲಿಕೇಶನ್ ಬಹುಶಃ ಅವ್ರಿಗೊಂದಷ್ಟು ಸೇರಲೇಬೇಕು. ಯಾವ ಕೆಲಸಕ್ಕಾಗಿ ಬಂದಿರ್ತಾರೋ ಅವ್ರಿಗೆ ಸೇರೋವಂಥವು ಇವೆಲ್ಲೂ ಕೂಡ.
ಅದಕ್ಕಾಗಿ ಅವ್ರು ಸುಮ್ಮನೆ ನಾನು ಇಷ್ಟೊತ್ತು ಕಾಯಬೇಕು ಅಂತಂದರೆ ಈ ಕಾಯ ಅನ್ನೋದು ಶರೀರ ಇದೆಯಲ್ಲ, ಆ ಕಾಯ ಅಲ್ಲಿರ್ತಕ್ಕಂತಹ ಕಾಯಿ ಇದೆಯಲ್ಲ, ಆ ಕಾಯಿಗೊಂದು ಸೇವೆ ಸಲ್ಲಿಸಿದ್ರೆ ಅದಾಗುವಂಥದ್ದು. ಅದಕ್ಕಾಗಿ ಹತ್ರದಲ್ಲಿ ಇದ್ದದ್ದು ಬಹುಶಃ ಅದು ಅಲ್ಲಿ ಅಲ್ಲ ಅಂತ ಅಂದ್ಕೊಂಡಾಗ ಅಷ್ಟು ದೂರದಲ್ಲಿ ಹೋಗಿ ಆ ಮರವನ್ನು ಪೂಜೆ ಮಾಡಿ ಅಲ್ಲಿ ಮತ್ತೆ 1 ತಾಸು ಅಷ್ಟೊತ್ತು ಕೂಡ ಅವರು ಕಾದಿದ್ರು. ಅದೇ ಅವ್ರಿಗೆ ಪೇಷನ್ಸ್ ಇಲ್ಲದೆ ಹೊರಟೋಗಿದ್ದರೆ ಒಂದು ಅದೃಷ್ಟವನ್ನು ತೆಗೆದುಕೊಳ್ಳೋದು, ಅಂದರೆ ಏನು ಹೇಳ್ತಾರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂಥೇಳಿ ಅವರಿಗೆ ಬಹುಶಃ ಅಲ್ಲಿ ಕಟ್ಟಾದರೆ ಮುಗೀತು. ಅಲ್ಲಿಂದ ಪಾಪ ಅವರು ನಾನು ಬರೋ ತನಕ ಕಾದಿದ್ದರು. ಮತ್ತು ಇನ್ನೊಂದು ಅರ್ಧ ತಾಸು ಹೆಚ್ಚಿನ ಸಮಯ ತೆಗೆದುಕೊಂಡು ಅವರನ್ನು ಮತ್ತೂ ಕೂಡ ಏನು ಡೌಟ್ ಇದೆ, ನೆಕ್ಸ್ಟ್ ಎಂಡ್ ಔಟ್ ಕ್ಲಿಯರ್ ಮಾಡಿ ಕಳಿಸೋವಾಗ ನಾನು ಮಾತಾಡಿರಲ್ಲ, ಆ ದಾತ್ರಿನೇ ಮಾತಾಡಿರ್ತಾಳೆ ಅವಾಗ. ಅಷ್ಟೊಂದು ಶಕ್ತಿ ಇರ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಅಂತಹ ದಾತ್ರಿಯ ಶ್ಲೋಕವನ್ನು ಹೇಳ್ತೇನೆ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ದಾತ್ರಿ ದೇವಿ ನಮಸ್ತುಭ್ಯಂ ಸರ್ವಪಾಪಕ್ಷಯಂಕರಿ ಪುತ್ರಾನ್ ದೇಹಿ ಮಹಾಪ್ರಾಜ್ಞೆ ಯಶೋ ದೇಹಿ ಬಲಂಚ ಮೇ ಮೇಧಾಂ ಪ್ರಜ್ಞಂಚ ಸೌಭಾಗ್ಯಂ ವಿಷ್ಣು ಭಕ್ತಿಂಚ ಶಾಶ್ವತೀಂ ನಿರೋಗಂ ಕುರು ಮಾಂ ನಿತ್ಯಂ ನಿಷ್ಪಾಪಂ ಕುರು ಸರ್ವದಾ ಏನು ಗೊತ್ತಾ, ನೀವು ಮಾಡಿರೋಂಥ ಪಾಪಗಳಂತೂ ಸುಟ್ಟು ಭಸ್ಮ. ನಿರೋಗ ಅಂತಂದರೆ ರೋಗಗಳು ಬರಲು ಸಾಧ್ಯವೇ ಇಲ್ಲ. ನಿಮಗೆ ಗೊತ್ತಿರಲಿ, ಆಯುರ್ವೇದ ಅಂತ ಮೆಡಿಸಿನ್ ಇದೆಯಲ್ಲ, ನೀವು ತೆಗೆದುಕೊಳ್ಳೋ ಪ್ರತಿ ಮೆಡಿಸಿನ್ನಲ್ಲೂ ಕೂಡ ಇದರ ಲೇಪನ ಇರುತ್ತೆ ರೀ. ಷಡ್ರಸೋಪೇತಗಳು ಅಂದರೆ ಷಡ್ ರುಚಿಗಳು ಅದೊಂದರಲ್ಲಿ ಇರುತ್ತೆ ರೀ. ನೀವು 6 ತರಹದ್ದು, ಈಗ ಪಲ್ಯ, ಪಾಯಸ, ಹೊಗರು, ಏನು ಈಗ ಸಾಂಬಾರು, ರಸ, ಇವೆಲ್ಲ 6 ಪದಾರ್ಥ ತಿನ್ನೋದು ಒಂದೇ, ಇದು ಒಂದೇ ತಿನ್ನೋದು ಒಂದೇ. ಹೊಟ್ಟೆ ತುಂಬಲ್ಲ. ಈ ಹೊಟ್ಟೆ ತುಂಬ ನೀವು ಊಟ ಮಾಡಿದರೆ ಒಂದು ನೆಲ್ಲಿಕಾಯಿ ಸಮ ಬರಲ್ಲ, ಅಷ್ಟು ಶಕ್ತಿ ಇರುತ್ತೆ. 27ರಿಂದ 28 ಅದ್ಭುತವಾದ ನಮಗೆ ಮಿನರಲ್ಗಳಿಂದ ಹಿಡಿದು ವಿಟಮಿನ್ಸ್ಗಳಿಂದ ಹಿಡಿದು ಎಲ್ಲವನ್ನು ಕೂಡ ಅಷ್ಟು ಧಾತುಗಳು ಇದೆ ಅದರ ಒಳಗಡೆ. ಅದಕ್ಕೆ ನಾನು ಧಾತ್ರಿ ಅಂತ ಕರೀತಾರೆ. ನಮಗೆ ಬೇಕಾಗಿರೋ, ದೇಹಕ್ಕೆ ಬೇಕಾಗಿರೋ ಧಾತುಗಳನ್ನು ದಷ್ಟಪುಷ್ಟವಾಗಿ ಮಾಡುವ ಶಕ್ತಿಯ ಜೊತೆಗೆ ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಯುಕ್ತಿ ಶಕ್ತಿಯನ್ನು ಕೊಡುವಂಥದ್ದು ಕೂಡ ಈ ಧಾತ್ರಿವನಕ್ಕಿದೆ. ಈಗ ನಾನು ಪುತ್ರ ಅಂತ ಏನು ಹೇಳಿದನೋ, ನೀವು ಮಾಡಿರೋಂಥ ಪಾಪಗಳಂತ ಮಾತ್ರ ಸುಟ್ಟು ಭಸ್ಮ ಮಾಡೋದರ ಜೊತೆಗೆ ನಿರೋಗ, ರೋಗಗಳು ಬರದಾಗೆ ಕಾಪಾಡಿಕೊಳ್ಳತಕ್ಕಂಥದ್ದು. ಅದಕ್ಕೆ ಹೇಳಿದ ಮಕ್ಕಳಿಗೆ ವಾರಕ್ಕೊಂದ್ಸಲ ಆದರೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಕೊಡುವಂಥದ್ದು. ಬೆಟ್ಟದ ನೆಲ್ಲಿಕಾಯಿಗೆ ಸಂಬಂಧಪಟ್ಟದ್ದು ಏನಾದರೂ ಒಂದು ಆಹಾರವನ್ನು ಮಾಡಿ ಕೊಡ್ತೀನಿ ಅಂತಂದರೆ ಅಷ್ಟು ಅದ್ಭುತಗಳಿದ್ದಾವೆ. ದೀಪದಾನವಂತೂ ಮಾಡಿಕೊಳ್ಳಿ. ಈ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಶುಭದ ಫಲಗಳನ್ನೇ ತಾವು ಕಾಣುತ್ತೀರಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಮನುಷ್ಯನ ಏಳಿಗೆ, ಅಭಿವೃದ್ಧಿ ಅಥವಾ ಅವನು ಮಾಡ್ಕೊಳ್ಳುವಂಥ ಸಂಕಲ್ಪ ಎಲ್ಲವೂ ಕೂಡ ಈಡೇರಬೇಕು ಅಂತಂದರೆ ಈ ಕಾರ್ತಿಕ ಮಾಸವನ್ನು ಹೇಗೆ ಬಳಸ್ಕೊಳ್ಬೇಕು. ಇನ್ನು ವಿಶೇಷವಾಗಿ ಕೊನೆಯ ಕಾರ್ತಿಕ ಸೋಮವಾರ ನಾಳೆ ಆಗಿರೋದ್ರಿಂದ ಈ ಒಂದು ನಮಗೆ ಧಾತ್ರಿ ದೇವಿ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇನ್ನು ಈ ಒಂದು ನೆಲ್ಲಿಕಾಯಿಯ ಮಹತ್ವ ಏನು, ದೀಪಗಳನ್ನು ಹೇಗೆ ಹಚ್ಚಬೇಕು, ಜೊತೆಗೆ ದೀಪ ದಾನ ಮಾಡೋದ್ರಿಂದ ಕೂಡ ನಾವು ಒಂದು ಶ್ರೇಯಸ್ಸು, ಯಶಸ್ಸನ್ನ ಕಾಣ್ತೀವಿ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಕೊನೆಯ ಕಾರ್ತಿಕ ಸೋಮವಾರ ನಾಳೆ, ಸೊ ನಾಳಿನ ಆಚರಣೆ ಹೇಗೆ ನೀವು ಮಾಡಬೇಕು ಎಲ್ಲದ್ರ ಬಗ್ಗೆ ಗುರುಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.